ಇತ್ತೀಚೆಗಷ್ಟೇ ಬಿಗ್ ಬಾಸ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿಯ ಮೂಲಕ ಬಿಗ್ ಬಾಸ್ ಮನೆಗೆ ದಿಗಿಲು ಬಡಿಸಿದಂತಹ ಶೋಭಾ ಶೆಟ್ಟಿಯವರು ವಾರದ ಕೊನೆಯಲ್ಲಿ ಅನಾರೋಗ್ಯದ ವಿಚಾರವಾಗಿ ಅವರಿಷ್ಟದಂತೆ ಆಚೆ ಹೋಗೋಕೆ ಇಷ್ಟಪಟ್ಟಿದ್ದಾರೆ. ಹೌದು ಫ್ರೆಂಡ್ಸ್, ಪಾಪ ಅವಳಿಗೆ ಹುಷಾರಿಲ್ಲ ಅನಿಸುತ್ತೆ, ಆರೋಗ್ಯದ ಸಮಸ್ಯೆಯಿಂದ ಹೊರ ಹೋಗುತ್ತಿರ್ಬೋದು ಅನ್ನೋದು ಅವರ ಅಭಿಮಾನಿಗಳ ಮಾತಾಗಿದೆ. ಕೆಲ ಜನರ ಪ್ರಕಾರ ಅವಳು ಬಿಟ್ ಕೊಡೋ ಮಗಳೇ ಅಲ್ಲ. ತೆಲುಗಿನ ಬಿಗ್ ಬಾಸ್ನಲ್ಲಿ ಚೆನ್ನಾಗಿ ಆಡಿರೋದನ್ನ ನೋಡಿದ್ದೀವಿ. ಆದರೆ ತೆಲುಗು ಬಿಗ್ ಬಾಸ್ ಆದಮೇಲೆ ಅವರಿಗೆ ಮದುವೆ ಆಯಿತು. ಸೊ ಪ್ರೆಗ್ನೆಂಟ್ ಇರಬೇಕು, ಅದಕ್ಕೆ ಸುಸ್ತು ಆಗ್ತಿದೆ ಅನಿಸುತ್ತೆ, ಪಾಪ ಅವರನ್ನು ಕಳಿಸಿಬಿಡಿ ಅಂತ ಮಾತನಾಡಿಕೊಳ್ತಿದ್ದಾರೆ. ಇದು ಕ್ಷಮಿಸುವ ಮಾತೇ ಅಲ್ಲ, ಇದು ಕನ್ನಡ ಜನತೆಯ ವಿಶ್ವಾಸಕ್ಕೆ ಕೊಡಲಿ ಪೆಟ್ಟು ಹಾಕಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಏನಾದರೂ ಇದ್ದರೆ ತುಂಬ ಕೇರ್ನಿಂದ ನೋಡ್ಕೊಳ್ತಾರೆ. ಆರೋಗ್ಯ ಸುಧಾರಿಸಿಕೊಂಡು ಮತ್ತೆ ಆಡಬೇಕಿತ್ತು, ಅದನ್ನು ಬಿಟ್ಟು ಸಡನ್ ಆಗಿ ಹೋಗ್ತೀನಿ ಅಂತ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ? ಬರುವಾಗ ಎದುರಾಡ್ಕೊಂಡು ಒಳಗೆ ಬಂದ್ಲು, ಈಗ ಅಳ್ತಾ ಹೋಗೋದು ಹೇಡಿತನದ ವ್ಯಕ್ತಿತ್ವ. ಕನ್ನಡದ ಜನತೆ ನಿಮ್ಮನ್ನ ನೋಡಲು ಇಷ್ಟಪಟ್ಟಿತ್ತು, ಆದರೆ ನೀವು ಅವರ ನಂಬಿಕೆಗೆ ಮೋಸ ಮಾಡಿದ್ದೀರಿ. ನಿಮ್ಗಳಿಗೆ ಎಷ್ಟು ಸಪೋರ್ಟ್ ಮಾಡಿದ್ರು ಅಷ್ಟೇ ಥೂ ಅಂತ ಮಾತನಾಡ್ಕೊಳ್ತಿದ್ದಾರೆ. ಫ್ರೆಂಡ್ಸ್, ಅದೆಷ್ಟೋ ಜನ ಬಿಗ್ ಬಾಸ್ ನಂತಹ ಮನೆಯಲ್ಲಿ ಅವಕಾಶಗಳು ಸಿಗ್ತಾ ಇಲ್ಲ ಅಂತ ಸತತ ಪ್ರಯತ್ನಗಳನ್ನ ಮಾಡ್ತಾನೆ ಇರ್ತಾರೆ. ಆದರೆ ಇವರಿಗೆ ಸಿಕ್ಕ ಅವಕಾಶಗಳನ್ನ ಸದುಪಯೋಗ ಮಾಡಿಕೊಳ್ಳದೆ ನಾಟಕ ಮಾಡುತ್ತಾ ಜನರನ್ನ ಮರಳು ಮಾಡ್ತಾ ಇದ್ದಾರೆ. ಇಂಥವರನ್ನು ಯಾಕೆ ಬಿಗ್ ಬಾಸ್ಗೆ ಕರೆದುಕೊಳ್ಬೇಕು? ಕರ್ನಾಟಕದಲ್ಲಿ ಅದೆಷ್ಟೋ ಒಳ್ಳೆಯ ಪ್ರತಿಭೆಗಳು ಇದ್ದಾರೆ, ಅಂಥವರಿಗೆ ಮುಂದಿನ ಸಲ ಅವಕಾಶವನ್ನಾದರೂ ಮಾಡಿಕೊಡಿ ಎಂಬುದು ಅಭಿಮಾನಿಗಳ ಆಶಯವಾಗಿದೆ. ಫ್ರೆಂಡ್ಸ್, ಅದೇನೇ ಕಾರಣವಿರಬಹುದು, ಅವರ ತೀರ್ಮಾನವನ್ನು ಗೌರವಿಸೋಣ. ನಿಮಗೆ ಒಳ್ಳೆಯದಾಗಲಿ. ಫ್ರೆಂಡ್ಸ್, ಶೋಭಾ ಶೆಟ್ಟಿಯ ಈ ನಿರ್ಧಾರದ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.